ರಾಘವೇಂದ್ರ ಸ್ವಾಮಿ ವೆಂಕಟನಾಥರ ವಿವಾಹ ಮಹೋತ್ಸವ ನಡೆಯುತ್ತಿದ್ದಾಗ ಅತ್ಯಂತ ವಿಕಾರ ಹಾಗೂ ಕುರುಪಿಯಾದ ಒಬ್ಬ ಮಹಿಳೆ ಬರುತ್ತಾಳೆ. ಆಗ ಆಕೆ ವೆಂಕಟನಾಥರ ಮುಂದೆ ಬಂದು ಹೀಗೆ ಹೇಳುತ್ತಾಳೆ, ನೀನು ಸಾಕ್ಷಾತ್ ಪರಮಾತ್ಮನ ಪರಮಭಕ್ತ. ನಿನ್ನ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗವಿಲ್ಲ ಎಂಬುದು ನನಗೆ ಗೊತ್ತು. ಆದರೆ ನಾನು ನಿನ್ನ ಮನೆಯಲ್ಲಿ ವಾಸ ಮಾಡಬೇಕೆಂದು ಬಂದಿದ್ದೇನೆ. ನಿನ್ನ ಪತ್ನಿ ಸರಸ್ವತಿ ಬಾಯಿ ಸ್ವತಃ ತನ್ನ ಬಾಯಿಯಿಂದ ನಾವಿಬ್ಬರು ಗುರುಗಳ ಬಳಿಗೆ ಹೋಗೋಣ ಎಂದು ಯಾವಾಗ ಹೇಳುತ್ತಾಳೋ ಅಲ್ಲಿಯವರೆಗೂ ನಾನು ನಿನ್ನ ಮನೆಯಲ್ಲಿ ದಾರಿದ್ರ್ಯದ ರೂಪದಲ್ಲಿ ನೆಲೆಸಿರುತ್ತೇನೆ. ಅವಳು ಆ ಮಾತನ್ನು ಹೇಳಿದ ತಕ್ಷಣ ನಾನು ನಿನ್ನ ಮನೆಯನ್ನು ಬಿಟ್ಟು ತೊಲಗುತ್ತೇನೆ. ವೆಂಕಟನಾಥರು ಈ ದೈವಿಕ ಸಂಕಲ್ಪವನ್ನು ಮುಗುಳ್ನಗೆಯಿಂದ ಒಪ್ಪಿಕೊಳ್ಳುತ್ತಾರೆ. ಮದುವೆ ನಂತರ ವೆಂಕಟನಾಥರ ಸಂಸಾರದಲ್ಲಿ ತೀವ್ರವಾದ ಬಡತನ ಆವರಿಸುತ್ತದೆ. ಎಷ್ಟು ಕಡುಬಡತನವೆಂದರೆ ಮಗ ಲಕ್ಷ್ಮೀನಾರಾಯಣನಿಗೆ